ಸೇನಾಧೀಶರೇ, ಮಹಾಪ್ರಭು ಯಾದವ ಕುಲ ಯಾದವ ಕುಲ ನನ್ನ ಸೋದರ ಶ್ರೀಕೃಷ್ಣನ ಕಾರಣ ಯಾದವ ಕುಲ ನಗರದ ಆಡಳಿತವನ್ನು ಶೌರ್ಯದೇ ನಗರದ ಆಡಳಿತವನ್ನು ಶೌರ್ಯದೇ ನಡೆಸುತ್ತಯೇ ನುಡಿಯ ಪೇಳೆ ಯಾದವ ಕುಲ ಮಾಲಾದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನ ಕಾರಣ ಯಾದವ ಕುಲ ಮಾಲಾದಿಂದಿರಲು ಸಾಧು ಸಂತರೋಳ್ ಕ್ರೋಧ ತೊಳೆದು ಮೋದ ಸುದಯಳೆಂದು ಸತತ ಸಾಧು ಸಂತರೋಳ್ ಕ್ರೋಧ ತೊಳೆದು ಮೋದ ಸುದಯಳೆಂದು ಸತತ ನಾದ ಮೋಟಿ ಶಿವನ ಸ್ಮರಿಸಿ ನಾದ ಮೋಟಿ ಶಿವನ ಸ್ಮರಿಸಿ ವೇದ ಘೋಷ ಮಾಳ್ಪೆ ನಿಟ್ಟಿನೋಳ್ ವೇದ ಘೋಷ ಮಾಳ್ಪೆ ನಿಟ್ಟಿನೋಳ್ ಯಾದವ ಕುಲ ನನ್ನ ಸೋದರ ಶ್ರೀಕೃಷ್ಣನ ಕಾರಣ ಯಾದವ ಕುಲ ಮಂತ್ರಿ ಸೇನಾಧೀಶರೇ, ಮಹಾಪ್ರಭು ಮಂತ್ರಿ ನಮ್ಮ ಮಧುರಾನಗರ ರಾಜ್ಯವನ್ನು ಯಾವ ರೀತಿಯಲ್ಲಿ ಅದನ್ನು ತಿಳಿಸು. ಅಪ್ಪಣೆ ಪ್ರಭು. ಪರಮ ಪ್ರಭುವರ ಹರ ಧರ್ಮ ನಿರತ ಪರಮ ಪ್ರಭುವರ ಪರಮ ಪ್ರಭುವರ ವರ ಧರ್ಮ ನಿರತ ಪರಮ ಪ್ರಭುವರ. ಹಾ ಪ್ರಭು. ಹಾ ಪ್ರಭು. ಸುತ್ತಾಣ ದೇಶದ ಶತ್ರುರಾಜರೆಲ್ಲ ಸುತ್ತಾಣ ದೇಶದ ಶತ್ರುರಾಜರೆಲ್ಲ ಸುತ್ತಾಣ ದೇಶದ ಶತ್ರುರಾಜರೆಲ್ಲ ಇದ್ದು ನಮಗೆ ಕಪ್ಪ ಒಪ್ಪಿಸುತ್ತಲಿಹರು ಇದ್ದು ನಮಗೆ ಕಪ್ಪ ಒಪ್ಪಿಸುತ್ತಲಿಹರು ಪರಮ ಪ್ರಭುವರ ವರ ಧರ್ಮ ನಿರತ ಪರಮ ಪ್ರಭುವರ. ಮಹಾಪ್ರಭು, ತಮ್ಮ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ನಿತ್ಯವೂ ಸತ್ಯ ಧರ್ಮಗಳನ್ನು ಬಿಡದೆ ಸದಾ ದೇವದಲ್ಲಿ ನಿರತರಾಗಿರುವರು. ಮತ್ತೇನಪ್ಪಣೆ ಪ್ರಭು? ಅಲೇ ಮಂತ್ರಿ, ನಿನ್ನಂತ ಮಂತ್ರಿ ನನ್ನ ಮಧುರಾನಗರದ ಆಸ್ಥಾನದಲ್ಲಿರುವಾಗೆ ನನಗೆ ಕೊಂದು ಖರತೆ ಎಂದೇನು? ನಿನ್ನ ಪೀಠವನ್ನು ನೀನು ಕುಳಿತುಕೊಳ್ಳೆ ಪ್ರಭು. ಸೇನಾಧೀಕ್ಷನೆ. ಆ ಪ್ರಭು ಪೇಳೋ ಸೈನ್ಯಪ್ಪ ಸೈನ್ಯದ ವಿವಾರವ ಪೇಳೋ ಸೈನ್ಯಪ್ಪ ಪೇಳೋ ಸೈನ್ಯಪ್ಪ ಸೈನ್ಯದ ವಿವಾರವ ಪೇಳೋ ಸೈನ್ಯಪ್ಪ ನಮ್ಮ ಸೈನ್ಯದ ವಿವರ ನಮ್ಮ ಸೈನ್ಯದ ವಿವರ ಬರದಿ ತಿಳಿಸು ಎನಗೆ ಸೈನ್ಯಾಧಿಪನೆ ಬರದಿ ತಿಳಿಸು ಎನಗೆ ಸೈನ್ಯಾಧಿಪನೆ ಹೇಳು ಸೈನ್ಯಪ ಸೈನ್ಯದ ವಿವಾರ ಹೇಳು ಸೈನ್ಯಪ
ಸೈನ್ಯಾಧೀಕ್ಷನೇ, ಮಹಾಪ್ರಭು, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿವೆ ಅದನ್ನು ತಿಳಿಸು. ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ. ಬೀರಿ ಮೆರೆಯುವ ವೈರಿ ವರ್ಗದ ಸೂರಿಗೊಮ್ಮೆಯೇ ಭೂರಿ ಬಲಗಳು, ಬೀರಿ ಮೆರೆಯುವ ವೈರಿ ವರ್ಗದ ಸೂರಿಗೊಮ್ಮೆಯೇ ಭೂರಿ ಬಲಗಳು. ಕುರುಳರ ಕರಳ ಬರದೊಳು ಬಗೆದು ರುಂಡ ಮುಂಡಗಳ ಚಂಡಾಡುವೆನು, ಕುರುಳರ ಕರಳ ಬರದೊಳು ಬಗೆದು ರುಂಡ ಮುಂಡಗಳ ಚಂಡಾಡುವೆನು. ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ. ಮಹಾಪ್ರಭು, ಸೈನ್ಯಾಧೀಕ್ಷನೇ, ನಮ್ಮ ಸೈನ್ಯವು ಶತ್ರುಗಳ ಹುಟ್ಟಡಗಿಸಿ ಸಕಲ ರಾಜರನ್ನು ತಮ್ಮ ಅಧೀನರಾಗಿ ಮಾಡಿರುವುದು. ಆ ಇಂದ್ರನನ್ನೇ ತಡೆದು ನಿಲ್ಲಿಸುವ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರುವುದು. ಮುಂದೇನಪ್ಪಣೆ ಪ್ರಭು? ಸೈನ್ಯಾಧೀಕ್ಷನೇ, ಬೇಷ್. ನಿನ್ನ ಸೈನ್ಯಾಧಿಪತಿ ನನ್ನ ಆಸ್ಥಾನದಲ್ಲಿರುವಾಗೆ ನನಗೆ ಮಧುರಾನಗರ ಕೊಂದು ಕೊರತೆ ಎಂದರು. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಅರುಷಭಾನಂತೆನೋ, ಅರುಷಭಾನಂತೆನೋ, ಅರುಷಭಾನಂತೆನೋ. ಇಂಥ ಸಚಿವ ಸೈನ್ಯಾಧಿಪರಿರುವ ತನಕ ಅರುಷಭಾನಂತೆನೋ, ಅರುಷಭಾನಂತೆನೋ, ಅರುಷಭಾನಂತೆನೋ. ಮಂತ್ರಿ ಜಾಣನೆ ನಿನ್ನ ಅಂತರ್ಯವೇನು, ಮಂತ್ರಿ ಜಾಣನೆ ನಿನ್ನ ಅಂತರ್ಯವೇನು. ರಾತ್ರಿಯ ಮಂತ್ರಿ ಜಾಣರ ನಿನ್ನ ಅಂತರ್ಯವೇನು. ಸಂತೋಷವಂತೆನು ರಾತ್ರಿಗಳು ನಾನು, ಸಂತೋಷವಂತೆನು ರಾತ್ರಿಯ ಬಿಡುವೆನು. ಅರುಷಭಾನಂತೆನೋ, 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 ನಾನಂತೆನೋ. ಮಂತ್ರಿ ಸೈನ್ಯಾಧೀಕ್ಷರೇ, ಮಹಾಪ್ರಭು, ನಿಮ್ಮಂತ ಮಂತ್ರಿ ಸೈನ್ಯಾಧೀಕ್ಷರು ನನ್ನ ಆಸ್ಥಾನದಿರುವಾಗೆ ನನಗೆ ಕೊಂದು ಕೊರತೆ ಎಂದರೇನು? ನಿಮ್ಮ ಪೀಠವನ್ನು ನೀವು ಅಲಂಕರಿಸಿ. ಅಪ್ಪಣೆ ಪ್ರಭು. ಗುರುದೇವ ನಮಸ್ಕರಿಸುವೆನು. ಓ, ನಿನಗೆ ಮಂಗಳವಾಗಲಿ. ನಿನ್ನ ಪೀಠ, ಈ ಪೀಠದಲ್ಲಿ ಕುಳಿತುಕೋ. ಸುಯೋಧನ, ಯಾರಲ್ಲಿ? ಏನಪ್ಪಣೆ? ನಮ್ಮ ಮಧುರಾನಗರದ ನರ್ತಕಿಯರನ್ನು ಬರಮಾರಿ. ಬಾಳಿನ ಸಮಯವಿದೆ, ಬಾಳಿನ ಸಮಯವಿದೆ. ಇದುವೇ ಗಂಧರ್ವ ಗಾನ ಸೋಧೆ, ಇದುವೇ ಗಂಧರ್ವ ಗಾನ ಸೋಧೆ. ಬಾಳಿನ ಸಮಯವಿದೆ.
ನೀನೆ ಸಕಲ ಕಲಾ ವಿಶಾರದ ಮಂತ್ರಿ ಸೈನಾಧೀಶರೇ. ನೀನೆ ಸಕಲ ಕಲಾ ವಿಶಾರದ ನಯನ ಮನೋಹರ ನಾಟವಿದೆ. ನಯನ ಮನೋಹರ ನಾಟವಿದೆ. ಕಿವಿಯಿಂಪಿನಾದದ ಗಾನ ಸುಧೆ. ಕಿವಿಯಿಂಪಿನಾದದ ಗಾನ ಸುಧೆ. ಬಾಳಿನ ಸಮಯವಿದೆ. ಇದುವೇ ಗಂಧರ್ವ ಗಾನ ಸುಧೆ. ಮಂತ್ರಿ ಸೈನಾಧೀಶರೇ. ಇದುವೇ ಗಂಧರ್ವ ಗಾನ ಸುಧೆ. ಬಾಳಿನ ಸಮಯವಿದೆ. ಸೈನಾಧೀಶನೇ. ಮಹಾಪ್ರಭು, ಮಂತ್ರಿ ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಯೋಜನೆ ಮಾಡಿ. ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಯೋಜನೆ ಮಾಡಿ. ಶ್ರುತಿ ರಾಗ ತಾಳಲಯವೆಲ್ಲ ಕೋಡಿ. ಶ್ರುತಿ ರಾಗ ತಾಳಲಯವೆಲ್ಲ ಕೋಡಿ. ನಾದದ ಮೋದವೇ ಮೈಮನ ಮರೆಸುವ. ನಾದದ ಮೋದವೇ ಮೈಮನ ಮರೆಸುವ. ನಾದದ ಮೋದವೇ ಮೈಮನ ಮರೆಸುವ. ಮಂತ್ರಿ ಸೈನಾಧೀಶರೇ. ನಾದದ ಮೋದವೇ ಮೈಮನ ಮರೆಸು. ನಾದದ ಮೋದವೇ ಮೈಮನ ಮರೆಸುವ. ನಾದದ ಮೋದವೇ ಮೈಮನ ಮರೆಸುವ. ಶೃಂಗಾರ ರಸದ ವಿನಯ ಮಂಜೀರ ಇರವ ಬೆರೆತು ಮರೆತು ವಿಲಾಸಮಯ ವಿನೋದದಳು ವಿರಾಜಿಸುವ. ಬಾಳಿನ ಸಮಯವಿದೆ. ಇದುವೇ ಗಂಧರ್ವ ಗಾನ ಸುಧೆ. ದುರ್ಯೋಧನ. ಇದುವೇ ಗಂಧರ್ವ ಗಾನ ಸುಧೆ. ಬಾಳಿನ ಸಮಯ ಸಮಯವಿದೆ. ಸಮಯ ದುರ್ಯೋಧನ. ದುರ್ಯೋಧನ, ನೀನು ಬಂದ ಸಮಾಚಾರವೇನು? ಅಲ್ಲದೆ ಹಸ್ತಿನಾವತಿಯಲ್ಲಿ ಎಲ್ಲರೂ ಚೆನ್ನಾಗಿರುವರೆ? ಸೌಖ್ಯದಿಂದಿರುವರು ಗುರುದೇವ. ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಆದರೆ ಆ ಅರ್ಜುನನು ನಿರಾಯುಧನಾದ ಕೃಷ್ಣನನ್ನು ಅಪೇಕ್ಷಿಸಿದನು. ನಾನು ನಿಮ್ಮನ್ನು ನಿಮ್ಮ ಸೈನ್ಯವನ್ನು ಅಪೇಕ್ಷಿಸಿದನು. ಏನು? ನಿನಗೆ ಇದ್ದವೆ? ನಿನಗೆ ಇದ್ದವೆಂದರೆ ನನಗೂ ಇದ್ದವೆ. ನನ್ನ ಯುದ್ಧವೆಂದು ತಿಳಿದು ಬರುತ್ತೇನೆ. ನಾನು ಕೃಷ್ಣನು ಆಯುಧಗಳನ್ನು ಹಿಡಿದು ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿಕೊಂಡು ಬಂದಿರುವೆಯಾ? ಅದನ್ನು ಮಾತ್ರ ಸ್ಥಿರಪಡಿಸಿಕೊಂಡೇ ಬಂದಿರುವೆನು ಗುರುದೇವ.
ಹಾಗಾದರೆ ಕೃತವರ್ಮನನ್ನು ಸೈನ್ಯದೊಡನೆ ಕರೆದುಕೋ. ಮಾತ್ರ ದೇಶದ ಶಲ್ಯನನ್ನು ನಿನ್ನ ವಶಕ್ಕೆ ತೆಗೆದುಕೋ. ನಾನು ಬರುವ ತನಕ ಮಂತ್ರಾಲೋಚನೆಯನ್ನು ದಳಪತಿಯ ವಿಚಾರದಲ್ಲಿ ಎಚ್ಚರ. ನೀವು ಅಲಾಯುಧಗಳನ್ನು ಹಿಡಿದು ನಮ್ಮ ಪಕ್ಷಕ್ಕೆ ನಿಂತರೆ ನಿಮ್ಮನ್ನು ನಿಮ್ಮ ಸೈನ್ಯವನ್ನು ಜಯಿಸುವರು ಯಾರಿರುವರು? ಅವರು ಯಾರಿರುವರು? ಗುರುದೇವ, ನಾನಿನ್ನು ಹೋಗಿ ಬರುವೆನು. ನಿನಗೆ ಮಂಗಳವಾಗಿ ಹೋಗಿ ಇನ್ನು ನಾನು ಬಂದ ಕಾರ್ಯವೇ ನನ್ನಂತೆ ಸಫಲವಾಯಿತು. ನನ್ನ ಗುರುಬಲ ರಾಮರ ಸಹಿತ ಅಕ್ಷೋಹಿಣಿಯಾದವ ಸೈನ್ಯವೇ ನನ್ನ ವಶವಾಯಿತು. ಇನ್ನು ಮುಂದೆ ಪ್ರಾರಂಭ ಕುರುಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದೆ ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದೆ ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವನ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವ ರಥಿಕರಿರುವರು, ಮಹಾರಥಿಕರಿರುವರು. ತಾತ ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವಾದಿ ರಥಿಕರಿರುವರು, ಮಹಾರಥಿಕರಿರುವರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದೆಯ ಭೀಮನನ್ನು ಸೀಲಿ ಬಿಡುವ ನನ್ನ ತಮ್ಮನು, ಪಾತನ ಸಿರಾರಿಸುವ ವೀರ ಕರ್ಣನು, ನನ್ನ ಮಿತ್ರ ಕರ್ಣನು. ಆ ಭೀಮನನ್ನು ಸೀಲಿ ಬಿಡುವ ನನ್ನ ತಮ್ಮನು, ಪಾತನ ಸಿರಾರಿಸುವ ವೀರ ಕರ್ಣನು, ನನ್ನ ಮಿತ್ರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಯಾದವರ ಅರಸಿನನ್ನು ಮೇದಿನಿಯಳು ಬಾಳ್ವೆ, ಮೇದಿನಿಯಳು ಬಾಳ್ವೆ, ಮೇದಿನಿಯಳು ಬಾಳ್ವೆ. ಕಾಮಪಾಲ ಎನಿಸಿ ವೈರಿ ಸ್ಥಾನಗಳನ್ನು ಮುರಿಯುವೆ, ಕಾಮಪಾಲ ಎನಿಸಿ ವೈರಿ ಸ್ಥಾನಗಳನ್ನು ಮುರಿಯುವೆ. ಸೋಮಗಂಧ ನ್ಯಾಮದಿಂದ ಮೂಜಗದಳು ಮೆರೆಯುವೆ, ರಾಮ ಎಂಬ ಮೂಂಗೆಯನ್ನು ಮೂಜಗದಳು ಮೆರೆಯುವೆ, ಮೂಜಗದಳು ಮೆರೆಯುವೆ, ಮೂಜಗದಳು ಮೆರೆಯುವೆ. ಯಾದವರ ಅರಸನೆಂದು ಮೋದಿನಿಯಳು ಬಾಳ್ವೆ, ಮೇದಿನಿಯಳು ಬಾಳ್ವೆ, ಮೇದಿನಿಯಳು ಬಾಳ್ವೆ. ಏನಿದು? ಈ ಗೋವು ನನ್ನನ್ನೇ ಹಿಂಬಾಲಿಸಿ ಬರುತ್ತಿರುವುದಲ್ಲ. ಹೇ, ಇದನ್ನು ಬೆದರಿಸುವನು. ಹೇ, ಇರಲಿ, ಒಂದು ಸಣ್ಣ ಶಿಲೆಯಿಂದ ಹೊಡೆಯುವನು. ಅಯ್ಯೋ ಶಿವ ಶಿವ ಪರಮಾತ್ಮ, ಏನು ಈ ಗೋವು ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ವೃತಪಟ್ಟಿತ್ತಲ್ಲ. ಈ ಪಾಪ ಪರಿಹಾರಕ್ಕೆ ಯಾರ ಮೊರೆ ಹೋಗಲಿ? ಕೃಷ್ಣ 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 ಕೃಷ್ಣ. ಅಣ್ಣ ಅಣ್ಣ ಕರೆದೆಯಾ? ನಾನೇನೆಂದು ಹೇಳಲಯ್ಯ. ಕಟ ಕಟ ಗೋವತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ.
ಕಟ ಕಟ ಗೋವತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಕೃಷ್ಣ ಎಂತಹ ಕಾರ್ಯವನ್ನು ಮಾಡಿದೆ? ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ಪರಿಹರಿಸುವ ಬಗೆ, ಕೊಂದ ಪಾಪವ ಪರಿಹರಿಸುವ ಬಗೆ ಕಾಣೆನು ಜಗದೊಳಗೆ, ಅಯ್ಯೋ ಕಾಣೆನು ಜಗದೊಳಗೆ. ಅಕಟ ಕಟ ಗೋಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಕೃಷ್ಣ ಅಣ್ಣ, ನಾನೇನೆಂದು ಹೇಳಲಯ್ಯ, ಒಂದು ಗೋವು ನನ್ನ ಹಿಂದೆ ಹಿಂಬಾಲಿಸಿ ಬರುತ್ತಿತ್ತು. ಎಷ್ಟು ಬೆದರಿಸಿದರೂ ಆ ಗೋವು ನನ್ನನ್ನು ತಿವಿಯಲು ಬಂದಿತ್ತು. ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ಮೃತಪಟ್ಟಿತ್ತು. ಕೃಷ್ಣ, ಹರಿ ಹರಿ, ಈ ಪಾಪ ಪರಿಹಾರಕ್ಕೆ ಏನು ಎಲ್ಲಿ ಹೋಗಲಿ ಕೃಷ್ಣ? ಶಿವ ಶಿವ, ಶಾಂತಂ ಪಾಪಂ ಶಾಂತಂ ಪಾಪಂ. ಎಂತಹ ಕಾರ್ಯವನ್ನು ಮಾಡಿದೆ ಅಣ್ಣ. ಈ ಗೋಹತ್ಯೆಯು ನಮ್ಮ ವಂಶಕ್ಕೆ ಮಹಾಪಾಪವಲ್ಲವೇ? ಇದಕ್ಕೆ ಪರಿಹಾರವೆಂದರೆ ಅಣ್ಣ, ನೀನು 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡಿ ಪುಣ್ಯ ನದಿಗಳ ಸ್ನಾನವನ್ನು ಮಾಡಿ ಗೋಹತ್ಯೆಯ ದೋಷವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ ಮಹರ್ಷಿಗಳು ಹೇಳುತ್ತಿದ್ದರು. ಹಾಗಾದರೆ ಪರಿಹಾರ ಆಗುವುದು ಕೃಷ್ಣ? ಆಗುವುದು ಅಣ್ಣ. ಹಾಗಾದರೆ ನಾನೀಗ ಹೊರಡುವೆನು. ಅಣ್ಣ, ಪಾಪ ಪರಿಹಾರಕ್ಕೆ ನಾನು ಯಾವ ತ್ಯಾಗಕ್ಕಾದರೂ ಸಿದ್ಧ ಕೃಷ್ಣ. ಅಣ್ಣ, ಇನ್ನು ಕೆಲವೇ ದಿನಗಳಲ್ಲಿ ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾಗುವುದು. ನೀನು ಆ ದುರ್ಯೋಧನನಿಗೆ ಮಾತು ಕೊಟ್ಟಿರುವುದನ್ನು ಮರೆತೆಯಾ? ಯಾರ ಗತಿ ಏನಾದರೂ ಆಗಲಿ ಬಿಡಯ್ಯ. ಆ ದುರ್ಯೋಧನಿಗೆ ಯುದ್ಧದ ಚಿಂತೆ, ನನಗೆ ನನ್ನ ಪರಿಹಾರ ಸೋಲು ಚಿಂತೆ. ನಾನಿನ್ನು ಹೋಗುವನಯ್ಯ. ಅಣ್ಣ ಅಣ್ಣ ಅಣ್ಣ, ನಿನ್ನನ್ನೇ ನಂಬಿರುವ ಆ ದುರ್ಯೋಧನ ಗತಿ? ಆ ದುರ್ಯೋಧನು ರಾಜ್ಯ ಬೇಕಾದರೆ ಹೊಡೆದಾಡಿ ಸಾಯಲಿ, ನಾನಿನ್ನು ಬರುವನಯ್ಯ. ಆಗಲಿ ಅಣ್ಣ. ಅಣ್ಣ, ನಿನ್ನನ್ನು ಈ ರೀತಿ ಉಪಾಯದಿಂದ ಕಳಿಸದೇ ಇದ್ದರೆ ನಿನ್ನನ್ನು ಜಯಿಸಲು ಸಾಧ್ಯವಾಗುತ್ತಿತ್ತೇ? ಇರಲಿ, ನೀನು ಭೂ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬರುವಷ್ಟರಲ್ಲಿ ನಾನು ಈ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿ ಮಾಡಿಬಿಡುವೆನು.